ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ರಾಮನವಮಿ ಅಂತಂದರೆ ರಾಮನಿಗೆ ಇವತ್ತು ನೈವೇದ್ಯಕ್ಕೆ ಏನು ಇಡ್ಬೋದು ಅಂತ ನೋಡೋದಾದರೆ ಪಾನಕ ಮಾಡ್ತಾರೆ. ಎಲ್ಲರೂ ಪಾನಕ ಮಾಡ್ತಾರೆ, ಬೆಲ್ಲದೆಣ್ಣಿನ ಪಾನಕ ಮಾಡ್ತಾರೆ, ನಿಂಬೆಹಣ್ಣಿನ ಪಾನಕ ಮಾಡ್ತಾರೆ. ಹಾಗೆಯೇ ಸಕ್ಕರೆ ಯೂಸ್ ಮಾಡಲ್ಲ, ಬರೀ ಬೆಲ್ಲ ಹಾಕಿ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಬೆಲ್ಲನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಹಾಗೆಯೇ ಕೋಸಂಬರಿ ಮಾಡೋದಕ್ಕೆ ನಾನು ಹೆಸರು ಕಾಳನ್ನ ನೆನೆ ಹಾಕಿದ್ದೇನೆ. ಇವತ್ತು ಹೆಸರು ಕಾಳಿನ ಕೋಸಂಬರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪ್ರಿಪೇರ್ ಆಗಿಬಿಟ್ಟು ಹೆಸರು ಕಾಳನ್ನ ನೆನೆ ಹಾಕಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೋದ ವರ್ಷ ವೀಡಿಯೋ ನೋಡಿದರೆ ಗೊತ್ತಾಗ್ಬೋದು, ನಾನು ಈಸಿಯಾಗಿ 5 ಮಿನಿಟ್ಸಲ್ಲಿ ಆಗಿರುವಂಥ ಕೋಸಂಬರಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಹಾಗೆ ಇವತ್ತು ಏನು ಅಂತಂದರೆ ಹೆಸರು ಕಾಳಿನ ಕೋಸಂಬರಿ ಹೇಗೆ ಮಾಡೋದು ಅಂತಂದು ನಾನು ನಿಮ್ಮ ಹತ್ರ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೇನೆ. ಫಸ್ಟು ಹೆಸರು ಕಾಳನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ನೆನೆ ಹಾಕ್ಕೊಂಡು ಆ ಮೊಳಕೆ ಬೇಕಾದ್ರೆ ಬಡಿಸ್ಕೋಬೋದು. ನಾನೇನು ಮೊಳಕೆ ಏನು ಬರ್ತಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಇಟ್ಕೊಬೇಕು, ಹೆಚ್ಚಿಟ್ಕೊಳ್ಬೇಕು. ಆ ನಂತರ ಇನ್ನೊಂದು ಕಡೆಗೆ ನಾನು ಬೆಲ್ಲನ ನೆನೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬೆಲ್ಲನ ನೆನೆ ಹಾಕಿಟ್ಕೊಂಡ್ಬಿಟ್ರೆ ಅದು ಕರಗುತ್ತೆ. ಅದಾದ್ಮೇಲೆ ಸೋಸ್ಕೊಂಡು ಅದನ್ನು ನೀವು ಪಾನಕ ಮಾಡೋದು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಬೆಲ್ಲನ ನೆನೆ ಹಾಕಿಟ್ಕೊಂಡಿದ್ದೀನಿ. ಇನ್ನೇನು ಕೋಸಂಬರಿಗೆ ಇದನ್ನು ಹೆಚ್ಕೊಳ್ಳೋಣ. ಸಿಂಪಲ್ ಆಗಿರುವಂತಹ ಕೋಸಂಬರಿ ರೆಡಿ ಆಯಿತು. ಏನಿಲ್ಲ, ಜಾಸ್ತಿ ಏನು ಐಟಮ್ಸ್ ಹಾಕಿಲ್ಲ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟು ಕಾಯಿ ತುರಿ ಹಾಕೋದಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಕಾಯಿ ತುರಿನೂ ಅಷ್ಟೇ ಜಾಸ್ತಿನೂ ಹಾಕಿಲ್ಲ. ಯಾಕೆ ಅಂತಂದರೆ ಸರ್ವ್ ಮಾಡಬೇಕಾದ್ರೆ ಒಂದು 5 ನಿಮಿಷದ ಮುಂಚೆ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಪಾನಕ ಮಾಡೋಣ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಪಾತ್ರೆಗೆ. 1 ಅಥವಾ 2 ಕಾಳು ಮೆಣಸಿನ ತೊಗೊಂಡ್ಬಿಟ್ಟು ಅದನ್ನು ಪುಡಿ ಮಾಡಿ ಹಾಕಬೇಕಾಗತ್ತೆ. ಅದು ಕೂಡ ನಾನು ಹಾಕ್ತಾಯಿದ್ದೀನಿ. 2 ಕಾಳು ಮೆಣಸು ತೊಗೊಂಡ್ರೆ ಸಾಕು. ಸ್ವಲ್ಪ ತಿನ್ನೋ ಕರ್ಪೂರನ ಹಾಕಬೇಕಾಗತ್ತೆ. ಸ್ವಲ್ಪ ಕರಗಿರುವಂತಹ ಬೆಲ್ಲದ ನೀರು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಈ ಥರ ತಿರುಗಿಸ್ಬೇಕು. ಇದಕ್ಕೆ ಉಪ್ಪು ಬೇಕಾದರೆ ಒಂದು ಚಿಟಿಕೆ ಉಪ್ಪು ಹಾಕಿ, ನಾನೇನು ಹಾಕಿಲ್ಲ. ಮತ್ತು ಏಲಕ್ಕಿನೂ ಅಷ್ಟೇ, ನೀವು ಪುಡಿ ಮಾಡಿ ಏಲಕ್ಕಿ ಹಾಕಿದರೆ ಇನ್ನೂ ಒಳ್ಳೆಯದು, ಫ್ರೆಶ್ ಇರುತ್ತೆ. ನಾನು ಏಲಕ್ಕಿ ಪುಡಿ ಸಿಗುತ್ತಲ್ಲ ರೆಡಿ, ಅದನ್ನೇ ಹಾಕಿರೋದು.